ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾವು ಚಿಕನ್ ಪೆಪ್ಪರ್ ಡ್ರೈ ರೋಸ್ಟನ್ನು ಮಾಡ್ತಾಯಿದ್ದೀನಿ. ಸೊ ಏನೇನು ಬೇಕಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ಇಂಗ್ರೀಡಿಯೆಂಟ್ಸು. ಅರ್ಧ ಕೆ ಜಿ ಚಿಕನ್ನು ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಮಾತ್ರ ಮಡಗಿದ್ದೀನಿ. ಇನ್ನು ಎಲ್ಲ ಥರದ ಪೌಡರ್ಸ್ಗಳನ್ನು ಹಾಕಿ ಮಾಡೋವಂಥದ್ದು. ಸೊ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಎಣ್ಣೆ ಹಾಕಿ ಯೂಸ್ ಮಾಡಿಟ್ಟಂತಹ ಬಾಣಲಿ ಇತ್ತು. ಸೊ ಅದಕ್ಕೆ ನಾನಿಲ್ಲಿ 1.5 ಸೌಟಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. ಅದಾದ ನಂತರ ನಾನಿಲ್ಲಿ ತರ್ತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ, 3 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು 1 ಸ್ಪೂನಷ್ಟು ಈರುಳ್ಳಿ ಹಾಕ್ಬಿಟ್ಟು ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಕಲ್ಲಿದ್ದರೆ ಅಂದರೆ ಖಾರ ರುಬ್ಬೋ ಕಲ್ಲೆಲ್ಲ ಇರುತ್ತಲ್ಲ, ಅಂಥದ್ರಲ್ಲಿ ಬೇಕಾದರೂ ನೀವು ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ನಾನು ತರ್ತರಿಯಾಗಿ ಮಿಕ್ಸರಲ್ಲೇ ಮಾಡಿಕೊಂಡೆ. ನಂತರ ಇಲ್ಲಿ ಎಣ್ಣೆ ಕಾದ ನಂತರ ಈರುಳ್ಳಿ ಇತ್ತಲ್ಲ, ಅದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೊಜ್ಜು ಥರ ಬೇಕು ಅಂದವ್ರಿಗೆ ಈರುಳ್ಳಿನ ಜಾಸ್ತಿ ಹಾಕೋಬೋದು. ಸೊ ನಾವು ಮಾಡ್ತಾ ಇರೋದಿಲ್ಲಿ ಡ್ರೈ ರೋಸ್ಟ್ ಅಲ್ವಾ, ಸೊ ಈರುಳ್ಳಿ ಕಮ್ಮಿನೇ ಹಾಕ್ಕೊಳ್ಳೋಣ. ಅದಾದ ನಂತರ ರುಬ್ಬಿರೋಂತಹ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟ್ ಅಂದರೆ ತರ್ತರಿಯಾಗಿ ಪೇಸ್ಟ್ ಮಾಡಿರೋದು. ಅದಾದ ನಂತರ ಹಸಿ ವಾಸನೆ ಹೋಗಲಿಕ್ಕೆ ಅರಿಶಿನ ಮತ್ತು ಸ್ವಲ್ಪ ಫ್ಲೇವರ್ಗೆ ಕರ್ಬೇವಿನ ಸೊಪ್ಪು ಇಷ್ಟೆಲ್ಲ ಹಾಕ್ಬಿಟ್ಟು ಬಾಡಿಸ್ಕೊಳ್ತಾ ಇದ್ದೀನಿ. ಡ್ರೈ ರೋಸ್ಟ್ ಅಂದರೆ ಪೆಪ್ಪರ್ ಡ್ರೈ ರೋಸ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಇದಕ್ಕೆ ನಾವು ಕರ್ಬೇವಿನ ಸೊಪ್ಪೆಲ್ಲ ಆ್ಯಡ್ ಮಾಡಿರೋದನ್ನ ನೋಡಿರ್ತೀವಿ. ಸೊ ಅದಕ್ಕಾಗಿ ನಾನು ಆ್ಯಡ್ ಮಾಡಿದ್ದೀನಿ. ಮತ್ತು ಒಂದೊಳ್ಳೆ ಫ್ಲೇವರ್ ಕೊಡ್ತಾ ಇರುತ್ತೆ ಮತ್ತು ಒಂಥರ ಚೆನ್ನಾಗಿರುತ್ತೆ ಅಲ್ಲಲ್ಲೇ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ. ಸೊ ಇಷ್ಟಾದಮೇಲೆ ಚಿಕನನ್ನು ಆ್ಯಡ್ ಮಾಡಿದೆ. ಚಿಕನಲ್ಲಿರೋವಂತಹ ನೀರಿನ ಅಂಶ ಹೋಗಬೇಕು ಮತ್ತು ಹಸಿ ವಾಸನೆ ಹೋಗಬೇಕು, ಆ ಥರ ಹುರ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಮತ್ತು ಮೀಡಿಯಮ್ ಸೈಜ್ ಆಗುತ್ತೆ ಸ್ಪೂನು. ಸೊ ಅಂಥದ್ರಲ್ಲಿ 2 ಸ್ಪೂನು ಧನಿಯಾ ಪೌಡರು ಮತ್ತು 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಮಾಡ್ತಾ ಬರೋಣ. ಜೊತೆಗೆ ಗರಂ ಮಸಾಲ, ಈಗ ನಾನು ಹಾಕುವಂತಹ ಗರಂ ಮಸಾಲ ಹೋಮ್ ಮೇಡ್ ಗರಂ ಮಸಾಲ. ಸೊ ನಾನು ಯಾವ ಪೌಡರ್ ಹಾಕಿದ್ದೀನೋ ಪ್ರತಿಯೊಂದು ಪೌಡರೂ ಮನೆಯಲ್ಲೇ ಮಾಡಿರೋದು, ಹೋಮ್ ಮೇಡು. ಸೊ ಯಾವಾಗಲಾದರೂ ಒಂದು ಸಲ ಹೋಮ್ ಮೇಡಲ್ಲಿ ತೋರಿಸೋಣ. ಸೊ ಈಗ ಗರಂ ಮಸಾಲ ಆ್ಯಡ್ ಆಯಿತು ಮತ್ತು ಸ್ವಲ್ಪ ಬೇಯಲಿಕ್ಕೆ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ಈಗ ಸ್ವಲ್ಪ ಕಾದಿರೋ ಚಾಕು ಇರುತ್ತಲ್ಲ, ಅದನ್ನು ಚೆನ್ನಾಗಿ ಬಿಸಿ ಮಾಡಿಬಿಟ್ಟಿದ್ದನ್ನ ಅದನ್ನ ಉಜ್ಜಿದ್ದೀನಿ. ಯಾವುದೇ ಥರದ ದೃಷ್ಟಿ ಆಗಬಾರ್ದು ದೃಷ್ಟಿ ಅಂದರೆ ಆಚೆಯಿಂದ ತಂದಿರ್ತೀವಲ್ಲ ಚಿಕನ್ನು, ಸೊ ಅದಕ್ಕಾಗಿ ಹೊಟ್ಟೆ ನೋವು ಅಂಥದ್ದೆಲ್ಲ ಬರೋ ಚಾನ್ಸಸ್ ಇರುತ್ತೆ ಅಂತ ನಮ್ಮ ಕಡೆ ಎಲ್ಲ ಈ ಥರ ಮಾಡ್ತೀವಿ. ಕೊನೆಯದಾಗಿ ಪೆಪ್ಪರನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ಚಿಕನ್ ಪೆಪ್ಪರ್ ಡ್ರೈ ರೋಸ್ಟು ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಸಿಂಪಲ್ ಫಾಸ್ಟಾಗಿ ಮಾಡುವಂತಹ ಚಿಕನ್ ಪೆಪ್ಪರ್ ಡ್ರೈ ರೋಸ್ಟು. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಜೊತೆ ನಾನು ಸಿಗ್ತೀನಿ. ಬಾಯ್.